ಎಲ್ಲರೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 1ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ಕಳೆದ ದಿನ ತರಗತಿಯಲ್ಲಿ ನಾವು ಏನು ನೋಡಿದ್ವಿ? ಎಲ್ಲರೂ ನೆನಪಿದೆಯಾ? ಕ್ವಶನ್ ಕೇಳ ನಿಮ್ಮೆಲ್ಲರೂ ಚೆನ್ನಾಗಿ ನೆನಪಿದೆ ಅಲ್ವಾ? ಓಕೆ. ನಾವು ಕಳೆದ ದಿನ ತರಗತಿಯಲ್ಲಿ 1ನೇ ತರಗತಿಯ ಭಾಗ 2ರಲ್ಲಿರ್ತಕ್ಕಂತಹ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಗುಣಿತಾಕ್ಷರಗಳು 2 ಕೊಂಬು, ಕೊಂಬಿನಿಳಿ, ಒಟ್ರ ಸುಳಿ ಅನ್ನುವಂತಹ ಒಂದು ಪಾಠವನ್ನು ನಾವು ನೋಡಿದ್ವಿ. ಅದರಲ್ಲಿ ಕೊಂಬು ಯಾವುದು, ಕೊಂಬಿನಿಳಿ ಯಾವುದು, ಒಟ್ರ ಸುಳಿ ಅನ್ನುವಂಥದ್ದು, ಆಮೇಲೆ ಕೊಟ್ಟಿರುವಂತಹ ಪದವನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡುವುದು ಮತ್ತು ಕೆಲವೊಂದು ವಾಕ್ಯಗಳನ್ನ ಕೂಡ ನಾವು ರಚಿಸಿ ಅದನ್ನು ಕೂಡ ನಾವು ಮಾಡಿದ್ವಿ. ಅದಾದಮೇಲೆ ನಾವು ಇನ್ನಿನ ತರಗತಿಯಲ್ಲಿ ಈ 3ನೇ ಭಾಗವನ್ನು ನಾವು ನೋಡೋಣ. ಗುಣಿತಾಕ್ಷರಗಳು 3 ಅನ್ನುವಂಥದ್ದನ್ನು ಇಲ್ಲಿ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅವುಗಳು ನೋಡಿದರೆ ನಿಮ್ಮೆಲ್ಲರಿಗೂ ಗೊತ್ತಾಗತ್ತೆ. ಬನ್ನಿ ಪಾಠವನ್ನು ಪ್ರಾರಂಭ ಮಾಡೋಣ. ನಿನ್ನೆ ದಿನ ತರಗತಿ ಎಲ್ಲ ನಿಮಗೆ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಏನಾದರೂ ಕನ್ಫ್ಯೂಸ್ ಇದ್ದರೆ ಅಥವಾ ಏನಾದರೂ ಕ್ವಶನ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ನನಗೆ ಮೆಸೇಜ್ ಹಾಕ್ಬೋದು. ಕಾಮೆಂಟ್ ಮಾಡಿದರೆ ನಾನು ನಿಮಗೆ ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಸವಿಸ್ತಾರವಾಗಿ ಕೊಡ್ತೀನಿ. ಓಕೆನಾ ಪುಟಾಣಿಗಳು? ಎಲ್ಲರೂ ರೆಡಿ ಇದ್ದೀರಲ್ವಾ? ಗುಡ್. ಬನ್ನಿ ಪಾಠವನ್ನು ಪ್ರಾರಂಭ ಮಾಡೋಣ. ನಾನು ಹೇಗೆ ಹೇಳ್ತೀನೋ ಹಾಗೆ ಎಲ್ಲರೂ ನೀವು ಮತ್ತೊಂದು ಸಲ ಹೇಳಿ. ಗುಣಿತಾಕ್ಷರಗಳು 3. ಗುಣಿತಾಕ್ಷರಗಳು 3. ಇವತ್ತಿನ ತರಗತಿ ನಾವು ಕಲಿತೀವಿ ಏತ್ವ, ಏತ್ವ, ಐತ್ವ, ಯತ್ವ, ಏತ್ವ, ಐತ್ವ ಅನ್ನುವಂಥದ್ದನ್ನು ನಾವು ಕಲಿತೀವಿ. ಇಲ್ಲಿ ನೋಡಿ, ಚಿತ್ರ ತೋರಿಸಿ ಪದ ಹೇಳಿಸಿ ಅಂದರೆ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. 3 ಚಿತ್ರ ಕಾಣ್ತಿದೆಯಾ ನಿಮ್ಮೆಲ್ಲರಿಗೂ? ಈ 3 ಚಿತ್ರಗಳನ್ನು ನಾವು ನೋಡಿ ಅವ್ರ ಬಗ್ಗೆ ಹೇಳಬೇಕು. ಇದು ಯಾವುದು ನಿಮ್ಮ ನೋಡೇ ಇರ್ತೀರ, ಹೌದಾ? ನಿಮ್ಮ ಊರಲ್ಲಿ ಹೋಗಬೇಕಾದ್ರೆ, ಹಳ್ಳಿಯಲ್ಲೆಲ್ಲ ಇರಬೇಕಾದ್ರೆ ಈ ಊರು ಹೊರಗಡೆ ಅಥವಾ ಊರಿಗೆ ಸಮೀಪ ಹತ್ಕೊಂಡು ಏನಿರುತ್ತೆ, ಕೆರೆ ಇರುತ್ತೆ. ಈಗ ನಾವೇನಂತ ಕರಿತೀವಿ? ಕೆರೆ ಅಂಥೇಳಿ ಕರಿತೀವಿ. ನೋಡಿ, ಇದು ಮೇಕೆ. ಯಾವುದಿದು? ಮೇಕೆ. ಹೌದಾ? ಅರ್ಥ ಆಗತ್ತಲ್ವ ಎಲ್ರಿಗೂ? ಮೇಕೆ. ಸೈನಿಕ. ನೋಡಿ, ಮನೇಲಿ ಕಾಕನೋ, ಅಪ್ಪನೋ, ದೊಡ್ಡಪ್ಪನೋ, ಚಿಕ್ಕಪ್ಪನೋ, ಅಣ್ಣ, ತಮ್ಮ ಯಾರಾದರೂ ಈ ಕೆಲಸಕ್ಕೆ ಹೋಗಿರ್ತಾರೆ. ಇವರಿಗೆ ನೋಡಿ ನಾವು ತುಂಬ ಗೌರವವನ್ನು ಕೊಡಬೇಕು. ಓಕೆನಾ? ಇಲ್ಲಿ ಕೆಲವೊಂದು ಅಭ್ಯಾಸಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ, ಹೌದಾ? ಆ ಅಭ್ಯಾಸವನ್ನು ನಾವು ನೋಡೋಣ. ಬನ್ನಿ. ಕೊಟ್ಟಿರುವ ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಕೊಟ್ಟಿರ್ತಕ್ಕಂತಹ ಪದಗಳನ್ನ ನಾವು ಗುಂಡಾಗಿ ನಕಲನ್ನು ಮಾಡಲಿಕ್ಕೆ ಕಲಿಬೇಕು. ಫಸ್ಟ್ ಅವರು ಏತ್ವ. ನೋಡಿ, ಏತ್ವ ಅಂದರೆ ಇದು ಈ ರೀತಿ ಬರುತ್ತೆ. ಹಿಂಗೆ ನಿಮ್ಮ ಬುಕ್ಕಲ್ಲೆಲ್ಲ ಮೇಲ್ಗಡೆ ಹಾಕ್ಕೊಳ್ಳಿ, ಅಂದರೆ ನಿಮಗದು ರೂಢಿ ಆಗಿಬಿಡತ್ತೆ. ಹೌದಾ? ಇದು ಏತ್ವ. ಓಕೆ, ನಾನು ಇಲ್ಲಿ ಹೇಗೆ ಹಾಕ್ತಾ ಇದ್ದೀನೋ ಹಾಗೆ ಇದೇ ರೀತಿ ಹಾಕಿ. ಇಲ್ಲೆಲ್ಲ ನೋಡಿ ಕಾಣಿಸ್ತಾ ಇದೆ. ಯಾವ ಪದಗಳನ್ನು ಕೊಟ್ಟಿದ್ದಾರೆ? ಕೆರೆ, ಗೆಳೆಯ, ಚೆಲುವ, ಹೆಡೆ, ಎಡೆ, ಬೆನೆ, ತೆನೆ, ದೆಸೆ, ಪೆರೆ, ಮೆರೆ, ಬೆಲೆ ಮತ್ತು ಹವೆ. ಈಗ ನಾನು ಒಂದೊಂದು ಸಲ ಪದಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಬೇಕು. ಫಸ್ಟ್ ಒನ್ ಕೆರೆ, ಹೌದಾ? ಎರಡನೇದು ಗೆಳೆಯ, ಗೆಳೆಯ, ಗೆಳೆಯ. ಆಮೇಲೆ ಚೆಲುವ, ಚೆಲುವ. ಆಮೇಲೆ ಹೆಡೆ, ಹೆಡೆ. ಆಮೇಲೆ ಎಡೆ, ಪ್ರಸಾದ, ನೈವೇದ್ಯ ಅಂತ ಕರಿತೀವಿ. ಇದು ಬೆನೆ, ಇದು ಹವೆ. ಹೌದಾ? ಕೆರೆ, ಗೆಳೆಯ, ಚೆಲುವ, ಹೆಡೆ, ಎಡೆ, ಬೆನೆ, ತೆನೆ, ದೆಸೆ, ಪೆರೆ, ಮೆರೆ, ಬೆಲೆ ಮತ್ತು ಹವೆ. ಹೌದಾ? ನೋಡಿ, ನಾವು ನೋಡಿದ್ವಿ. ಇನ್ನೇನು ಕೊಟ್ಟಿದ್ದಾರೆ? ಏತ್ವ. ನೋಡಿ ಯಾವ ರೀತಿಗಿದೆ ಕಾಣಿಸ್ತಾ ಇದೆ ಎಲ್ರಿಗೂ ನಿಮಗೆ? ಏತ್ವ ನಾವು ಹೆಂಗೆ ಬರಬೇಕು? ಹೀಗೆ ಬರೋದು. ಇದ್ರ ಮುಂದೆ ದೀರ್ಘ ಬರುತ್ತಲ್ಲ, ಅದಕ್ಕೆ ನಾವು ಏತ್ವ ಅಂತ ಕರಿತೀವಿ. ನೋಡಿ, ಮೇಲ್ಗಡೆ ಇದೆ, ಆಮೇಲೆ ದೀರ್ಘ ಇದೆ ಎಲ್ಲವೂ. ನೋಡಿ ಬನ್ನಿ. ಕೆರೆ, ಘೇರು, ಚೇಳು, ಝೇಡ, ಟೇಪು, ಢೇರೆ, ತೇರು, ದೇವಿ, ನೆರಳೆ, ಪೇಟೆ, ಬೇಟೆ, ಮೇಕೆ. ಇಲ್ಲಿ ನಾವು ಕೆರೆ ಫಸ್ಟ್ ಬರೆಯೋಣ. ಕೆರೆ ನಾನು ಹೇಗೆ ಬರೀತೀನಿ ಹಾಗೆ ಎಲ್ಲರೂ ದುಂಡಾಗಿ ಬರೀರಿ. ಘೇರು, ಎರಡನೇದು ಘೇರು, ಮೂರನೇದು ಚೇಳು, ಚೇಳು. ಇದು ಝೇಡ. ಏನಿದು? ಝೇಡ. ಇದು
ಟೇಪು ಟೇಪು. ಢೇರೆ ಢೇರೆ. ತೇರು ತೇರು. ದೇವಿ ದೇವಿ. ನೇರಳೆ ನೇರಳೆ. 3 ಅಕ್ಷರ ತಂದು ಕೊಟ್ಟಿದ್ದಾರೆ, ನೆನಪಿರಲಿ ಎಲ್ರಿಗೂ. ಪೇಟೆ ಪೇಟೆ. ಆಮೇಲೆ ಭೇಟೆ ಭೇಟೆ. ಮೇಕೆ ಮೇಕೆ. ಕೆರೆ ಕೆರೆ ಕೆರೆ. ಘೇರು ಚೇಳು ಝೇಡ. ಟೇಪು ಢೇರೆ ಥೇರು. ದೇವಿ ನೇರಳೆ. ಪೇಟೆ ಭೇಟೆ ಮೇಕೆ. ಇಲ್ಲಿ ನೋಡಿ, ಇದು ಐತ್ವ ಅಂತ ಕರಿತೀವಿ. ಹಿಂಗೆ ಮಾಡಿ ಕೆಳಗಡೆ ಹಿಂಗೆ ಬಂದರೆ ಐತ್ವ. ಹೌದಾ? ಬನ್ನಿ, ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ, ನೋಡೋಣ ಯಾವ್ಯಾವ ಪದಗಳು. ಕೈ ಘೈರು ಚೈನು ಝೈಲು. ಠೈರು ಢೈರಿ ಥೈಲ ದೈವ. ಮೈ ಪೈರು ಬೈಗು. ಇದಿದೆ. ಫಸ್ಟ್ ಒನ್ ಏನಿದೆ? ಘೈ. ಬರೀರಿ ಎಲ್ಲರೂ ಪುಟಾಣಿಗಳೇ. ಎರಡನೇದು ಘೈರು ಅಂತ ಬರೀರಿ, ಅಂದರೆ ಅದು ನಿಮಗೇನಾಗ್ಬಿಡುತ್ತೆ, ರೂಢಿ ಆಗಿಬಿಡತ್ತೆ. ಗುಂತಾಕ್ಷರಗಳು ಅಂದ ತಕ್ಷಣ ಬೇಗನೆ ಅರ್ಥ ಆಗತ್ತೆ. ಚೈನು ಮೂರನೇದು ಚೈನು. ನಾಲ್ಕನೇದು ಝೈಲು. ಐದನೇದು ಠೈಯರು ಠೈರು. ನೋಡಿ, ಢೈರಿ ಢೈರಿ. ತೈಲ ಇದು ದೈವ ದೈವ. ಮೈ ಮೈ. ಫೈರು ಫೈರು. ಬೈಗು. ನೈದಿಲೆ ನೈದಿಲೆ. ಓಕೆ, ಅರ್ಥ ಆಯ್ತಲ್ವ ಎಲ್ರಿಗೂ? ನೋಡಿ, ಕೈ ಘೈರು ಚೈನು ಝೈಲು. ಟೈರು ಢೈರಿ ತೈಲ ದೈವ. ಮೈ ಫೈರು ಬೈಗು ನೈದಿಲೆ. ಇಲ್ಲಿ ನೋಡಿ ಅಭ್ಯಾಸ. ನೀಡಿರುವ ಪದಗಳನ್ನ ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಕೆಲವೊಂದು ಪದ ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಉಚ್ಚಾರವನ್ನು ಮಾಡಬೇಕು. ಸೆಳೆ ಸೇರು ಸೈನಿಕ. ಆಮೇಲೆ ಹೆರಳು ಹೇಮ. ಹೈದ ಶಕೆ. ಉಗೆ ಪೇಡೆ. ರಂಬೆ 5. ಭೈರವ. ಅದಾದ ತಕ್ಷಣ ಮೈಸೂರು. ಹೈದರ. ಲೈಲ. ವೈರಿ. ಶೈವ. ಬೈಕು. ಹೌದಾ? ಅರ್ಥ ಆಯ್ತಲ್ವ? ಬನ್ನಿ, ಈಗ ನಾವು ಈ ಕಡೆ ನೋಡೋಣ. ನೀಡಿರುವ ಪದಗಳನ್ನ ಗುಂಡಾಗಿ ಬರೆಯಲು ಹೇಳಿ. ಕೆಲವೊಂದು ಪದ ಕೊಟ್ಟಿದ್ದಾರೆ, ನಾವು ಗುಂಡಾಗಿ ಬರೀಬೇಕು. ಯಾವ್ಯಾವು? ಕೆನೆ ಕೇಳು. ಖೈದು ಗೆಳೆಯ. ಘೇಟು ಚೇಳು. ಚೈನು ಥೈತಕ. ಮೈಮರೆ 100. ಪೈಪು ಕೈದಿ. ನೋಡಿ, ಬರೆಯೋಣ ಬನ್ನಿ, ತಡ ಮಾಡೋದು ಬೇಡ. ಕೆನೆ, ಆಮೇಲೆ ಕೇಳು. ನೋಡಿ, 2 ಲೈನ್ ಗೆರೆಯೊಳಗೆ ನೀಟಾಗಿ ಬರಲಿಕ್ಕೆ ಹೇಳಿದೆ, ಅಂದರೆ ಅಕ್ಷರಗಳು ದುಂಡಾಗ್ತವೆ ಅಂಥೇಳಿ ಅರ್ಥ. ಹೌದಾ? ಖೈದು. ಆಮೇಲೆ ಗೆಳೆಯ, ಇದು ಗೆಳೆಯ. ಆಮೇಲೆ ಘೇಟು ಘೇಟು. ಆಮೇಲೆ ಚೇಳು ಚೈನು. ಥೈತಕ, ಹೇಗೆ ಕಾಣಿಸ್ತಾ ಇದೆ? ಥೈತಕ. ಆಮೇಲೆ ಮೈಮರೆ. ಇದು ಕೊಟ್ಟಿರುವ ವಾಕ್ಯಗಳನ್ನ ಓದಿಸಿ ಬರೆಯಿಸಿ. ಕೆಲವೊಂದು ವಾಕ್ಯ ಕೊಟ್ಟಿದ್ರೆ ಅವುಗಳನ್ನ ಓದಬೇಕು, ಆಮೇಲೆ ಬರೆಯಬೇಕು. ಮೊದಲೇದು ಯಾವುದು? ಕೆರೆಯ ಏರಿಯ ಮೇಲೆ ಮೇಕೆ ಇದೆ. ಕೆರೆಯ ಏರಿ ಅಂತ ಏನು ಕರಿತಿಲ್ಲ, ಅಲ್ಲಿ ಹಿಂದೆ ಮೇಕೆ ಇದೆ. ಕೆರೆಯ ಏರಿಯ. ಹೊರಗಡೆ ಹೋದರೆ ಪರವಾಗಿಲ್ಲ, ಅಕ್ಷರಗಳು ದುಂಡಾಗ್ತಾವಲ್ವ. ನಾನು ನಿಮ್ಮ ಹಾಗೆ ಬರ್ತಾ ಇದ್ದೀನಿ, ನಾನು ಈಗ ಕಲಿತಾ ಇದ್ದೀನಿ ಮಕ್ಕಳೇ. ಮೇಕೆ ಇದೆ. ಕೆರೆಯ ಏರಿಯ ಮೇಲೇನಿದೆ? ಮೇಕೆ ಇದೆ. ಆಮೇಲೆ ಎರಡನೇದು ಸೈನಿಕರು ದೇಶದ ಗಡಿ ಕಾಯುವರು. ನಮ್ಮ ದೇಶದ ಗಡಿಯನ್ನು ಕಾಯುವ ಯೋಧರಿಗೆ ಒಂದು
ಸಲಾಮ್ ಇರಲಿ ಎಲ್ಲರ ಕಡೆಯಿಂದ, ನಮಸ್ಕಾರಗಳನ್ನ ಹೇಳಿ. ಏಕೆಂದರೆ ಅವರು ಅಲ್ಲಿ ಗಡಿಯನ್ನು ಇರುವುದರಿಂದಲೇ ನಾವು ಇಂದು ಸುರಕ್ಷಿತವಾಗಿ ಇದ್ದೇವೆ. ಹೌದಾ? ನಮ್ಮ ದೇಶದ ಸೈನಿಕರು ಏನು ಮಾಡ್ತಾಯಿದ್ದಾರೆ, ಗಡಿಯನ್ನು ಕಾಯ್ತಾ ಇದ್ದಾರೆ ನೋಡಿ. ಆಮೇಲೆ ನೀರಿಗೆ ನೈದಿಲೆ ಶೃಂಗಾರ. ಹೌದಾ? ನೀರಿಗೆ ನೈದಿಲೆ ಶೃಂಗಾರ. ಅರ್ಥ ಆಯ್ತಲ್ವಾ? ಇನ್ನು 4ನೇದನ್ನು ನಾಳೆ ದಿನ ತರಗತಿಯಲ್ಲಿ ನೋಡೋಣ. ಇಂದಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.